ಹೊಸ ವರ್ಷದಲ್ಲಿ ಸಿಂಹ ರಾಶಿಯವರಿಗೆ ಯಾವ ರೀತಿಯಲ್ಲಿ ಒಳ್ಳೆಯದಿದೆ, ಮತ್ತೇನು ಇವರಿಗೆ ಅತ್ಯಧಿಕವಾದ ಲಾಭಗಳಿವೆ, ಇವರ ಸುಖದ ಪರ್ವಕಾಲಗಳು ಯಾವುದು, ಇವರು ಅಂದುಕೊಂಡ ಕೆಲಸಗಳು ಮುಂದಿನ ದಿವಸಗಳಲ್ಲಿ ಹೇಗೆ ನಡೆಯುತ್ತೆ, ಹಾಗೂ ಪಡಬಾರದ ಕಷ್ಟಗಳು ಏನಾದರೂ ಇದೆಯಾ ಈ ಹೊಸ ವರ್ಷದಲ್ಲಿ, ಇದಕ್ಕೆಲ್ಲ ಏನು ಪರಿಹಾರ, ಇದೆಲ್ಲವನ್ನು ಕೂಡ ಈಗ ತಿಳಿತಾ ಹೋಗೋಣ ಬನ್ನಿ. ಸಾಧಕರೇ, ಸಿಂಹರಾಶಿಯವರ ಬಗ್ಗೆ ಒಂದು ಮಾತನಾಡೋದೇ ಒಂದು ಅತ್ಯಂತ ಉತ್ಸಾಹದ ಒಂದು ವಿಷಯ. ಯಾಕೆಂದರೆ ಸಿಂಹರಾಶಿಯವರು ಯಾವತ್ತೂ ಕೂಡ ಸಿಂಹದ ಥರವೇ ಇರ್ತಾರೆ, ತುಂಬ ನಾಯಕರಾಗಿರ್ತಾರೆ, ಮತ್ತೊಬ್ಬರಿಗೆ ಪರೋಪಕಾರ ಮಾಡುವುದೇ ಇವರ ಜೀವನದ ಮುಖ್ಯ ಉದ್ದೇಶವಾಗಿರುತ್ತೆ, ಮತ್ತು ತುಂಬ ಆಕರ್ಷಕ ವ್ಯಕ್ತಿತ್ವವನ್ನು ಕೂಡ ಇವರು ಹೊಂದಿರ್ತಾರೆ. ಹೇಗೆ ಕಾಡಿನಲ್ಲಿ ಇರುವಂತಹ ಸಿಂಹವನ್ನು ನೋಡಿದ್ರೆ ನಮ್ಗೆ ಅದೇನೋ ಒಂದು ಧೈರ್ಯ, ಉಲ್ಲಾಸ, ಉತ್ಸಾಹ ಹಾಗೂ ಅದರ ಒಂದು ಒಳ್ಳೆಯ ಗುಣಗಳ ಆಕರ್ಷಣೆ ಎಲ್ಲವೂ ನಮಗೆ ಭಾಸವಾಗುತ್ತೋ ಅದೇ ರೀತಿಯಾಗಿ ಸಿಂಹರಾಶಿಯವರು ಕೂಡ ಇರ್ತಾರೆ. ಅವರು ಎಲ್ಲರನ್ನೂ ಕೂಡ ಪ್ರೀತಿ ಮಾಡ್ತಾರೆ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ಮುಖ್ಯವಾಗಿ ಧೈರ್ಯದಿಂದ ಹೆಜ್ಜೆಗಳನ್ನು ಮುಂದಿಡ್ತಾರೆ. ಮುಂದಾಳುತ್ವ, ನಾಯಕತ್ವ, ಸ್ವಾಭಿಮಾನ ಹಾಗೂ ದಾನ ಮಾಡುವಿಕೆ, ಪರೋಪಕಾರ ಮಾಡುವಿಕೆ ಇವೆಲ್ಲವೂ ಕೂಡ ಇರುತ್ತೆ. ಜೊತೆಯಲ್ಲಿ ಏನಂದರೆ ಸ್ವಲ್ಪ ಕೋಪ ಜಾಸ್ತಿ, ಗೌರವದ ಅಪೇಕ್ಷೆ ಸ್ವಲ್ಪ ಹೆಚ್ಚು ಇವರಿಗೆ. ಸಿಂಹರಾಶಿಯವರ 12 ರಾಶಿಗಳಲ್ಲಿ ಸಿಂಹರಾಶಿಯ ವ್ಯಕ್ತಿತ್ವೇ ಒಂದು ವಿಭಿನ್ನವಾಗಿ ಇರುವಂತಹ ಒಂದು ವ್ಯಕ್ತಿತ್ವ ಸಿಂಹರಾಶಿಯವರದು. ಇವರಿಗೆ ಈ ಸಿಂಹರಾಶಿಯವರಿಗೆ ಸೂರ್ಯ ಅಭಿಮಾನಿ ಆಗಿರ್ತಾನೆ. ಆದ್ದರಿಂದ ಸೂರ್ಯನಂತೆ ವ್ಯಕ್ತಿತ್ವವನ್ನು ಕೂಡ ಇವರು ಹೊಂದಿರ್ತಾರೆ, ಅತ್ಯಂತ ಪ್ರಖರತೆಯನ್ನು ಕೂಡ ಇವರು ಹೊಂದಿರ್ತಾರೆ. ಇದು ಸಿಂಹರಾಶಿಯವರ ಸ್ವಭಾವ. ಅವರಿಗೆ ಈಗಾಗಲೇ ಗುರುವಿನ ಅನುಗ್ರಹ, ಏಕಾದಶ ಸ್ಥಾನದಲ್ಲಿ ಗುರು ಇರೋದರಿಂದಾಗಿ ಇವರಿಗೆ ತುಂಬ ಒಳ್ಳೆಯದಾಗಿದೆ. ಈಗಾಗಲೇ ಅನೇಕ ಕೆಲಸಗಳು ಗೋಚಾರದಲ್ಲಿ ಏಕಾದಶ ಸ್ಥಾನದಲ್ಲಿ ಗುರು ಇರೋದರಿಂದಾಗಿ ಗುರುವಿನ ಅನುಗ್ರಹದಲ್ಲೇ ಅವರು ಈ ವಿಶ್ವಾವಸು ಸಂವತ್ಸರವನ್ನು ಕಳೆದು ಹಾಗೂ ಮುಂದಿನ ಪರಾಭವ ಸಂವತ್ಸರವನ್ನು ಕೂಡ ಪ್ರಾರಂಭ ಮಾಡ್ತಿದ್ದಾರೆ. ಅವರು ಜೂನ್ 1ನೇ ತಾರೀಕು ಒಳಗಡೆ ಬೇಗ ತಾವು ಅಂದುಕೊಂಡ ಕೆಲಸಗಳನ್ನು ಮಾಡಿ ಮುಗಿಸಿಕೊಳ್ಳುವುದು ಒಳ್ಳೆಯದು. ಯಾಕೆಂದರೆ ಸಿಂಹ ಯಾವತ್ತು ಸಿಂಹದ ಥರವೇ ಇರಬೇಕು. ಅದಕ್ಕೆ ಶಕ್ತಿ ಕುಂದಿದ್ರೆ, ಅದಕ್ಕೆ ಗೌರವ ಹೋಗಿಬಿಟ್ರೆ, ಅಂದುಕೊಂಡ ಕೆಲಸ ಹೋಗಿಬಿಟ್ರೆ ಅವರು ತುಂಬ ಬೇಗ ನಿಸ್ತೇಜರಾಗುವುದು, ಹಾಗೆ ನಿಸ್ತೇಜರಾಗುವಂತಹ ಪರಿಸ್ಥಿತಿ ಕೂಡ ಬಂದ್ಬಿಡುತ್ತೆ. ಯಾಕೆ ಅಂದರೆ 11ನೇ ಮನೆಯಿಂದ ಗುರು 12ನೇ ಮನೆಗೆ ಬರ್ತಾನೆ ಜೂನ್ ತಿಂಗಳಿಂದ ಮುಂದೆ. ಆಗ ಇವರಿಗೆ ಅನೇಕ ಸಮಸ್ಯೆಗಳು, ಗುರುವಿನ ಅನುಗ್ರಹ ತಪ್ಪಿದಾಗ ಅವರಿಗೆ ಅನೇಕ ಸಮಸ್ಯೆಗಳು ಕೂಡ ಆಗುವಂತಹ ಸನ್ನಿವೇಶಗಳು ಬಹಳಷ್ಟು ಇದೆ. ಕಾರಣ ಏನಂದರೆ ಅಷ್ಟಮ ಶನಿ ಇವರಿಗೆ, ಸಿಂಹರಾಶಿಯವರಿಗೆ ಈಗ ಅಷ್ಟಮ ಶನಿ ಇದೆ. ಅಷ್ಟಮ ಶನಿ ಗೊತ್ತಲ್ವಾ, ತುಂಬ ಕಠಿಣವಾದದ್ದು. ಅದು ಎಷ್ಟು ಅಂತಂದರೆ ಆಕಸ್ಮಿಕ ಅಪಘಾತಗಳು, ಆಕಸ್ಮಿಕ ಮರಣಗಳು ಇತ್ಯಾದಿಗಳೆಲ್ಲವೂ ಕೂಡ ನಡೆಯುತ್ತೆ. ಭಯಪಡಬೇಡಿ. ಯಾಕೆಂದರೆ ಸಿಂಹರಾಶಿಯವರಿಗೆ ಯಾವತ್ತೂ ಕೂಡ ಮುಖ್ಯವಾಗಿ ಸೂರ್ಯ ನಿಯಾಮಕನಾಗಿ ಇರ್ತಾನೆ. ಸೂರ್ಯ ಅಂತಂದರೆ ರಾಮದೇವರೇ ಮುಖ್ಯವಾದ ನಿಯಾಮಕ ದೇವತೆ. ಆದ್ದರಿಂದ ಸಕಲ ಆಪತ್ತುಗಳನ್ನು ಕೂಡ ಅವರು ಪರಿಹಾರ ಮಾಡ್ತಿರ್ತಾರೆ. ಆದರೆ ಒಂದು ಎಚ್ಚರಿಕೆ ಇರಬೇಕು, ಅಷ್ಟಮ ಶನಿ ಇದ್ದಾಗ ನಾವು ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಒಂದು ಜಾಗೃತ ಬುದ್ಧಿ ಇರಬೇಕು. ಅದಕ್ಕೋಸ್ಕರ ನಾವು ಕೆಲವೊಂದು ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ಯಾರು ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಶನಿದೇವರು ಏನೂ ಮಾಡಲ್ಲ. ಮಾಡುವಂತಹ ಆಕಸ್ಮಿಕ ಘಟನೆಗಳನ್ನೆಲ್ಲ ತೋರಿಸ್ತಾರೆ ಅಷ್ಟೇ. ಅದು ನಮ್ಮ ಎದೆ ತನಕ ಬರಲ್ಲ, ಅದು ತೋರಿಸ್ತಾರೆ, ಅನುಭವಕ್ಕೆ ಬರೆಸ್ತಾರೆ, ನಮ್ಮ ತನಕ ಬರಲ್ಲ. ಈ ರೀತಿಯಲ್ಲಿ ನಮ್ಮನ್ನು ಅವರು ಕಾಪಾಡ್ತಾರೆ. ಒಂದು ವೇಳೆ ನಾವು ವಿಷ್ಣುವಿನ ಆರಾಧನೆಯೂ ಮಾಡ್ದೇನೆ, ಅಷ್ಟಮ ಶನಿಯನ್ನು ಗಮನಿಸದೆ, ಶನಿದೇವರಿಗೂ ಯಾವ ಗೌರವವನ್ನು ಸಲ್ಲಿಸದೆ, ಹಾಗೆ ನಾನು ಇವರ ಬಳಿಯೂ ಕೂಡ ನಾನು ಸಿಂಹದಂತೆ ಇದ್ದುಬಿಡ್ತೀನಿ ಅಂತ ಇದ್ದರೆ ಆಗ ದೊಡ್ಡ ಪೆಟ್ಟು ಸಿಗುವ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಸಿಂಹರಾಶಿಯವರು ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಹೆಚ್ಚಿನ ಅಧ್ಯಾತ್ಮದ ಕಡೆ ಇವರು ವಾಲಬೇಕು. ಈಗ ಹೊಸ ವರ್ಷದ ಪ್ರಾರಂಭದಲ್ಲೇ ಇವರೊಂದು ಹೊಸ ಕೆಲಸಗಳನ್ನು, ಅಂದರೆ ದೇವರ ಸೇವೆ ಮೊದಲಾದವುಗಳನ್ನು ಮಾಡೋದರಿಂದಾಗಿ ಇವರಿಗೆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಮತ್ತು ಯಾಕೆಂದರೆ ಈಗ ಮೀನದಲ್ಲಿ ಶನಿ ಇರೋದು, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ
ಅಷ್ಟಮ ಸ್ಥಾನ ಆಗುತ್ತೆ. ಅದರಿಂದ ಅಷ್ಟಮದಲ್ಲಿ, ಸಿಂಹದಿಂದ ಅಷ್ಟಮ ಸ್ಥಾನದಲ್ಲಿ ಶನಿ ಇದ್ದಾಗ ಅವರಿಗೆ ಆ ಒಂದು ಸಮಸ್ಯೆಗಳು ಬರಬಾರ್ದು. ಈ ದೃಷ್ಟಿಯಿಂದ ಅವರು ವಿಶೇಷವಾಗಿ ವಿಷ್ಣುವಿನ ಆರಾಧನೆಯನ್ನು, ಅದರಲ್ಲೂ ವಿಷ್ಣು ಸಹಸ್ರನಾಮದ ಆ ಒಂದು ಅನುಸಂಧಾನವನ್ನು ಇವರು ಹೆಚ್ಚು ಮಾಡಬೇಕು. ಈ ದೃಷ್ಟಿಯಿಂದ ನಾವೇ ನಿಮ್ಮ ಸಿಂಹರಾಶಿಯವರ ಹೆಸರಿನಲ್ಲಿ ನಿತ್ಯವೂ ಕೂಡ ವರ್ಷದ ಪ್ರಾರಂಭದ ದಿವಸದಿಂದ 48 ದಿವಸಗಳ ಕಾಲ ಅಖಂಡವಾಗಿ ಸಹಸ್ರನಾಮಾರ್ಚನೆ ಹಾಗೂ ಕನಕಾಭಿಷೇಕ ಮತ್ತು ಸದ್ವಿದ್ಯೆ, ಧ್ಯಾನ ಇವುಗಳೆಲ್ಲವನ್ನೂ ಕೂಡ ನಾವೇ ನಿಮ್ಮ ಹೆಸರಿನಲ್ಲಿ ನಡೆಸ್ತಾ ಹೋಗ್ತೀವಿ. ನೀವು ಈ ಸೇವೆಯಲ್ಲಿ ಪಾಲ್ಗೊಳ್ಳಿ. ತುಂಬ ಸುಲಭದ ಒಂದು ಸೇವೆ ಇರುತ್ತೆ ಹಾಗೂ ನಿಮಗೆ ಬಹಳಷ್ಟು ಲಾಭಗಳು ಇದರಿಂದ ನಿಮಗೆ ಪ್ರಾಪ್ತವಾಗುತ್ತೆ. ಇದರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಯುಗಾದಿಯಿಂದ ಈ ಸೇವೆ ಪ್ರಾರಂಭ ಆಗುತ್ತೆ. 48 ದಿವಸಗಳ ಕಾಲ ನಡೆಯುತ್ತೆ. ನಿಮ್ಮ ಸಮಸ್ಯೆಗಳು ಏನಿರುತ್ತೆ ಅಂತ ಅದರಲ್ಲಿ ಗೂಗಲ್ ಫಾರಮ್ನಲ್ಲಿ ಫಿಲ್ ಮಾಡ್ಬೋದು. ಅದನ್ನೇ ನಾವು ನಿತ್ಯವೂ ದೇವರಿಗೆ ಸಮರ್ಪಣೆ ಮಾಡಿ ಸಮಸ್ಯೆ ಪರಿಹಾರಕ್ಕೋಸ್ಕರ ಹಾಗೂ ದೇವರ ಅನುಗ್ರಹ ಸಂಪ್ರಾಪ್ತಿಗೋಸ್ಕರ ನಾವು ಆ ಪೂಜೆ ಮೊದಲಾದವುಗಳನ್ನು ನಾವು ನಡೆಸ್ತೀವಿ. ಈ ದೃಷ್ಟಿಯಿಂದ ಸಿಂಹರಾಶಿಯವರು ಈಗ ಹೊಸ ವರ್ಷದಲ್ಲಿ ಒಂದು ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ಆಚರಿಸಿರಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಃ ಸುರಹತು. ಶ್ರೀಕೃಷ್ಣಾರ್ಪಣಮಸ್ತು.